ಹಾಗೆ ಅವರು ತಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಬರುವಂತಹ ವ್ಯಕ್ತಿಗಳು ಮರೆಯದೇ ಇರುವಂತಹ ಸಾಧನೆಗಳನ್ನು ಮಾಡಿ ಅವುಗಳ ನೆನಪುಗಳನ್ನು ಬಿಟ್ಟು ಹೋದಂತಹ ಅನೇಕ ಮಹಾನ್ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ APJ ಅಬ್ದುಲ್ ಕಲಾಂ ಅಂತೇಳಿ ನಾವು ಕರೀತೀವಿ. ಈ APJ ಅಬ್ದುಲ್ ಕಲಾಂ ರವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ನಾವು ಯಾವಾಗಲೂ ಯಶಸ್ಸಿನ ಕಥೆಗಳನ್ನು ಓದಬೇಕು. ಏನಂತ ಹೇಳ್ತಾರೆ, ನಾವು ಯಾವಾಗಲೂ ಯಶಸ್ಸಿನ ಅಂದರೆ ಯಶಸ್ಸು ಅಂತೇಳಿ ನಾವು ಕರಿತೀವಿ. ಆ ಯಶಸ್ಸು ದೊರೆತಂತಹ ಕಥೆಗಳನ್ನು ನಾವೆಲ್ಲೂ ಓದಬಾರ್ದು ಎನ್ನುವಂತಹ ಮಾತನ್ನು APJ ಅಬ್ದುಲ್ ಕಲಾಂ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರಪ್ಪ ಅಂದರೆ, ಅಲ್ಲಿ ನಮಗೆ ಸಂದೇಶಗಳು ಮಾತ್ರವೇ ಸಿಗುತ್ತವೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಯಶಸ್ಸನ್ನು ಸಾಧಿಸಕ್ಕೆ ಆ ಒಂದು ಯಶಸ್ಸನ್ನು ದೊರೆತಂತಹ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಏನನ್ನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಸಂದೇಶಗಳು ಅಂದರೆ ನಮ್ಮ ಜೀವನಕ್ಕೆ ಬೇಕಾದಂತಹ ನಮ್ಮ ಗುರಿಯನ್ನು ತಲುಪಲು ಬೇಕಾದಂತಹ ಸಂದೇಶಗಳು, ಉತ್ತಮ ಮಾಹಿತಿಗಳು ನಮಗೆ ಅಲ್ಲಿ ಲಭ್ಯ ಆಗೋದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹೇಳುವುದರ ಮೂಲಕವಾಗಿ ಮುಂದುವರೆದು ಏನು ಹೇಳ್ತಾರಪ್ಪ ಅಂದರೆ, ಯಾವಾಗಲೂ ಕೂಡ ಸೋಲಿನ ಕಥೆಗಳನ್ನೇ ನಾವು ಓದಬೇಕು ಹೆಚ್ಚಾಗಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕೆ ಸೋಲಿನ ಕಥೆಗಳನ್ನೇ ನಾವು ಹೆಚ್ಚಾಗಿ ಓದಬೇಕು ಎನ್ನುವಂತಹ ಮಾತನ್ನು APJ ಅಬ್ದುಲ್ ಕಲಾಂ ಹೇಳ್ತಾರಪ್ಪ ಅಂದರೆ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಆ ಸೋಲಿನ ಕಥೆಗಳ ಹಿಂದೆ ನಮಗೊಂದು ಬಹುಮುಖ್ಯವಾದಂತಹ ಸಂದೇಶ ಇಲ್ಲಿ ಲಭ್ಯವಾಗುತ್ತೆ. ಅವುಗಳನ್ನು ಓದ ಹಾಗೆ ಅಲ್ಲಿ ಅವನು ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಏನೇನು ಯೋಜನೆಗಳನ್ನು ಹಾಕೊಳ್ತಾನೆ. ಆ ಯೋಜನೆಗಳನ್ನು ಅಂದರೆ ಉಪಾಯ ಅಂತೇಳಿ ನಾವು ಕರಿತೀವಿ, ಐಡಿಯಾ ಅಂತೇಳಿ ನಾವು ಕರಿತೀವಿ. ಆ ಐಡಿಯಾಗಳನ್ನು ಹಾಕಿಕೊಳ್ಳುವುದರ ಮೂಲಕವಾಗಿ ಅವನು ಏನ್ ಮಾಡ್ತಾನೆ, ಅಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತಾನೆ. ಹಾಗಾಗಿ ಆ ಕಥೆಗಳನ್ನು ಅಂದರೆ ಸೋಲಿನ ಕಥೆಗಳನ್ನು ನಾವು ಯಾವಾಗ ಹೆಚ್ಚು ಹೆಚ್ಚು ಓದ್ತಾ ಹೋಗ್ತೀವೋ ಆವಾಗ ನಮಗೆ ಅಲ್ಲಿ ಒಂದು ಉಪಾಯ ಇರ್ಬೋದು ಅಥವಾ ಒಂದು ಯೋಚನೆ ನಮಗೆ ಬಹುಮುಖ್ಯವಾಗಿ ಬರುತ್ತೆ. ಆ ಬಂದಂತಹ ಉಪಾಯ ಅಥವಾ ಐಡಿಯಾವನ್ನು ಇಟ್ಕೊಂಡು ಸುಂದರವಾದಂತಹ ಜೀವನವನ್ನು ನಡೆಸಬಹುದು ಎನ್ನುವಂತಹ ಮಾತನ್ನು ಅಥವಾ ನಮ್ಮ ಗುರಿಯನ್ನು ಮುಟ್ಬೋದು ಎನ್ನುವಂತಹ ಮಾತನ್ನು ಯಾರು ಹೇಳ್ಕೊಂಡು ಬರ್ತಾರೆ, APJ ಅಬ್ದುಲ್ ಕಲಾಂ ಎನ್ನುವಂತಹ ವ್ಯಕ್ತಿ ಹೇಳ್ಕೊಂಡು ಬರ್ತಾರೆ. ನಾನು ಹೇಳಿದೆ ನಿಮಗೆ ದೆಹಲಿ ಸುಲ್ತಾನರು ಎನ್ನುವಂತಹ ವಿಷಯವನ್ನು ಹೇಳ್ತಾ ಭಾರತದ ಮೇಲೆ ಸಹಸ್ರಾವಧಿಯಿಂದ ಮಹಮ್ಮದೀಯರ ದಾಳಿಗಳು ಅಂದರೆ ಇಸ್ಲಾಮಿಕ್ ಧರ್ಮದ ದಾಳಿಗಳು ಪ್ರಾರಂಭವಾಗಿ ಕೊಂಡು ಬರ್ತವೆ. ಅದರಲ್ಲಿ 17 ಬಾರಿ ಭಾರತದ ಮೇಲೆ ನಿರಂತರ ದಂಡಯಾತ್ರೆಗಳನ್ನು ಮಾಡ್ತಾ ಬರ್ತಾರೆ. ಅಂದರೆ ಗದ್ದಿ ಮೊಹಮ್ಮದ್ ಅಂತ ಕರೀತೀವಿ. ನಿರಂತರ ದಂಡಯಾತ್ರೆಗಳನ್ನು ಮಾಡುವುದರ ಮೂಲಕವಾಗಿ ಅವನು ಯಶಸ್ಸನ್ನು ಕೂಡ ಅಲ್ಲಿ ಪಡೆದುಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಸೋಲಿನ ಕಥೆಗಳ ಹಿಂದೆ ಏನಿರುತ್ತೆ, ನಮಗೆ ಆ ಒಂದು ಉಪಾಯ ಐಡಿಯಾ ನಮಗೆ ಅಲ್ಲಿ ಲಭ್ಯವಾಗುತ್ತೆ. ಹಾಗಾಗಿ ಇವರು ಈ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಅದೇ ರೀತಿಯಾಗಿ ಇಂದು ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರು ಈಗಾಗಲೇ ದೆಹಲಿಯನ್ನು ಅನೇಕ ಮನೆತನಗಳು ಆಳ್ವಿಕೆ ಮಾಡಿಕೊಂಡು ಬಂದಿವೆ ಎಂಬುದು ನಮಗೆ ಗೊತ್ತಾಗಿದೆ. ಅದರಲ್ಲಿ 5 ಸಂತತಿಯರು ದೆಹಲಿಯನ್ನು ಕೇಂದ್ರವನ್ನಾಗಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿಕೊಂಡು ಬರ್ತಾರೆ. ಅದರಲ್ಲಿ ಗುಲಾಮಿ ಸಂತತಿಯಿಂದ ದೆಹಲಿ ಸುಲ್ತಾನರ ಆಳ್ವಿಕೆ ಭಾರತದಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭವಾದಂತಹ ಈ ಒಂದು ಸಂತತಿಯ ಆಳ್ವಿಕೆ ಖಿಲ್ಜಿ ಸಂತತಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಗುಲಾಮಿ ಸಂತತಿಯ ಆಳ್ವಿಕೆ ಭಾರತದಲ್ಲಿ ಅಂತ್ಯಗೊಳ್ಳುತ್ತದೆ. ಹಾಗೆ ಖಿಲ್ಜಿ ಸಂತತಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಖಿಲ್ಜಿ ಸಂತತಿಯಲ್ಲಿ ಬರುವಂತಹ ಪ್ರಸಿದ್ಧ ಸುಲ್ತಾನನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ವಿಜಯಿಸುವುದರ ಮೂಲಕವಾಗಿ ಅಖಂಡ ಭಾರತದ ಅಧಿಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಸಿಕಂದರ್ ಎಂಬ ಬಿರುದು ಅಂದ್ರೆ 2ನೇ ಅಲೆಕ್ಸಾಂಡರ್ ಎಂಬ ಬಿರುದನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಉತ್ತಮವಾದಂತಹ ಆಡಳಿತದ ನಿರ್ವಹಣೆಯನ್ನು ಭಾರತದಲ್ಲಿ ಮಾಡಿದ ಎಂಬ ಒಂದು ಅಂಶವನ್ನು ನಾವು ಗ್ರಹಿಸಬೇಕಾಗುತ್ತದೆ. ಹಾಗೆ ಇದಾದ ತರುವಾಯದಲ್ಲಿ ತೊಗಲಕ್ ಸಂತತಿ ಅಧಿಕಾರಕ್ಕೆ ಬರುತ್ತೆ. ಬರುವುದರ ಮೂಲಕವಾಗಿ ತೊಗಲಕರಲ್ಲೂ ಕೂಡ ಪ್ರಸಿದ್ಧತೆಯನ್ನು ಪಡ್ಕೊಂಡಂತಹ ಸುಲ್ತಾನನಾದಂತಹ ಮಹಮ್ಮದ್ ಬಿನ್ ತೊಗಲಕ್ ಅಧಿಕಾರಕ್ಕೆ ಬರ್ತಾನೆ. ಇವನು ವಿವಾದಗ್ರಸ್ತ ರಾಜ ಅಂತೇಳಿ ಹೆಸರನ್ನು ಪಡ್ಕೊಳ್ತಾನೆ. ಪರಸ್ಪರ ವಿರುದ್ಧ ವಿಲಕ್ಷಣಗಳ ಮಿಶ್ರಣ ಎಂಬ ಒಂದು ಹೆಗ್ಗಳಿಕೆಗೂ ಪಾತ್ರನಾಗ್ತಾನೆ. ಅನೇಕ ಆಡಳಿತಾತ್ಮಕ ಸುಧಾರಣೆಗಳ
ಹಾಗೆ ಇವನಾದ ನಂತರದಲ್ಲಿ ತೊಗಲಕ್ ಸಂತತಿಯಲ್ಲಿ ಜಿಯಾಸುದ್ದೀನ್ ತೊಗಲಕ್ ಅಧಿಕಾರಕ್ಕೆ ಬರ್ತಾನೆ. ಅವನ ತರುವಾಯದಲ್ಲಿ ಈ ಒಂದು ತೊಗಲಕ್ ಸಂತತಿಯು ಕೂಡ ಭಾರತದಲ್ಲಿ ಕಣ್ಮರೆಯಾಗುತ್ತೆ. ನಂತರದಲ್ಲಿ ಸಯ್ಯದ್ ಸಂತತಿ ಅಧಿಕಾರಕ್ಕೆ ಬರುತ್ತೆ. ಕೊನೆಯದಾಗಿ ಲೂದಿ ಸಂತತಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ 1526ರಲ್ಲಿ ಇಬ್ರಾಹಿಂ ಲೋದಿ ಕ್ರೂರ ಆಳ್ವಿಕೆ ಮತ್ತು ಅರಾಜಕತೆಯಿಂದ ಕೂಡಿದಂತಹ ಆಡಳಿತವನ್ನು ಭಾರತದಲ್ಲಿ ನಡೆಸಿಕೊಂಡು ಬಂದಿದ್ದರಿಂದಲೇ ಏನಾಗುತ್ತೆ, ಬಾಬರ್ ಭಾರತದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಮೊದಲನೇ ಪಾಣಿಪಟ್ ಕದನದಲ್ಲಿ ಇಬ್ರಾಹಿಂ ಲೋದಿಯನ್ನು ಪರಾಭವಗೊಳಿಸಿ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಬಾಬರ್ ಪ್ರಾರಂಭಿಸಿಕೊಂಡು ಬಂದ ಅಂತ ಹೇಳಬೇಕಾಗುತ್ತೆ. ಅಂದ್ರೆ ಈ ರೀತಿಯಾಗಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಅಂತ್ಯಗೊಳ್ಳುತ್ತದೆ. ಹಾಗಾದ್ರೆ ಈ ದೆಹಲಿ ಸುಲ್ತಾನರು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗ್ರಹಿಸಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತಹ ಅಂಶ ಏನಪ್ಪಾ ಅಂದ್ರೆ ಆಡಳಿತ ಅಂತ ಹೇಳಿ ನಾವು ಕರೀತೀವಿ. ಆ ಆಡಳಿತದಲ್ಲಿ ಏನಿದೆ, ಕೇಂದ್ರ ಸರ್ಕಾರ ಇದೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಸಹಾಯದಿಂದ ಯಾವ ರೀತಿಯಾದಂತಹ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದರು ಎಂಬುದು ನಮಗೆ ಗೊತ್ತಾಗುತ್ತೆ. ಹಾಗೆ ಅವರು ಕಂದಾಯ ವ್ಯವಸ್ಥೆ ಹೇಗಿತ್ತು, ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು, ಹಾಗೆ ಅದರ ಜೊತೆಯಲ್ಲಿ ಅವರ ಸೈನಿಕ ವ್ಯವಸ್ಥೆ ಯಾವ ರೀತಿಯಾಗಿ ನಿರ್ವಹಿಸಿಕೊಂಡು ಬಂದರು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಇದಾದ ನಂತರದಲ್ಲಿ ಪ್ರಾಂತೀಯ ಆಡಳಿತ ಅಂತ ಹೇಳಿ ನಾವು ಕರೀತೀವಿ. ಹಾಗೆ ಪ್ರಾಂತೀಯ ಆಡಳಿತದ ತರುವಾಯದಲ್ಲಿ ನಾವು ಬಹುಮುಖ್ಯವಾಗಿ ಇನ್ನೂ ಅನೇಕ ಕೊಡುಗೆಗಳು ಅಂದ್ರೆ ಸಾಹಿತ್ಯ ಇರುವುದು, ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಹೇಳಿ ನಾವು ಕರೀತೀವಿ. ಈ ಎಲ್ಲಾ ಕೊಡುಗೆಗಳನ್ನು ದೆಹಲಿ ಸುಲ್ತಾನರು ನೀಡಿಕೊಂಡು ಬಂದರು ಭಾರತದಲ್ಲಿ ಅಂತ ಹೇಳಿ ನಮಗೆ. ಹಾಗಾದ್ರೆ ಅದರಲ್ಲಿ ಮುಖ್ಯವಾಗಿ ದೆಹಲಿ ಸುಲ್ತಾನರ ಆಡಳಿತ ಯಾವ ರೀತಿಯಾದಂತಹ ಆಡಳಿತ, ಯಾವ ರೀತಿಯಾದಂತಹ ಆಡಳಿತ ವ್ಯವಸ್ಥೆಯನ್ನು ಭಾರತದಲ್ಲಿ ಪ್ರಾರಂಭಿಸಿಕೊಂಡು ಬರ್ತಾರಪ್ಪ ಅಂದ್ರೆ ಈ ದೆಹಲಿ ಸುಲ್ತಾನರ ಆಡಳಿತ ದೇವ ಪ್ರಭುತ್ವ ಅಂತ ಹೇಳಿ ನಾವು ಕರೀತೀವಿ. ಯಾವ ಒಂದು ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿತ್ತು, ದೇವ ಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನು ಈ ದೆಹಲಿ ಸುಲ್ತಾನರು ಭಾರತದಲ್ಲಿ ಜಾರಿಗೆ ತಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲಿ ಶರಿಯತ್ ಅಂತೇಳಿ ನಾವು ಕರೀತೀವಿ. ಏನಿದೆ ಶರಿಯತ್ ಅಂತೇಳಿ ನಾವು ಕರೀತೀವಿ. ಈ ಶರಿಯತ್ ರಾಜ್ಯದ ಪ್ರಮುಖ ನಿಯಮಾವಳಿಗಳಾಗಿ ಜಾರಿಗೆ ಬಂದಿದ್ದು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಶರಿಯತ್ ಅಂದ್ರೆ ಇಸ್ಲಾಂ ನಿಯಮಾವಳಿಗಳು ಅಂತೇಳಿ ನಾವು ಕರಿತೀವಿ, ಅಥವಾ ಇಸ್ಲಾಂ ಕಾನೂನು ಅಂತೇಳಿ ನಾವು ಕರೀತೀವಿ. ಈ ಇಸ್ಲಾಂನ ಕಾನೂನುಗಳ ಅನ್ವಯವಾಗಿ ದೆಹಲಿ ಸುಲ್ತಾನರು ಏನ್ ಮಾಡ್ತಾರೆ, ಭಾರತದಲ್ಲಿ ತಮ್ಮ ಆಡಳಿತವನ್ನು ದೇವ ಪ್ರಭುತ್ವದಿಂದ ಕೂಡಿದಂತಹ ಉತ್ತಮವಾದಂತಹ ಆಳ್ವಿಕೆಯನ್ನು ನೀಡುವುದರ ಕಡೆಗೆ ಆದ್ಯತೆಯನ್ನು ನೀಡಿಕೊಂಡು ಬರ್ತಾರೆ. ಹಾಗಿರುವಾಗ ಶರಿಯತ್ ಯಾವಾಗ ಇಲ್ಲಿ ಪ್ರಾಮುಖ್ಯತೆಯನ್ನು ಇವರ ಆಡಳಿತದಲ್ಲಿ ಕೊಂಡ್ಕೊಳ್ಳುತ್ತೋ ಆವಾಗ ಇವರ ಆಡಳಿತ ಮತ್ತು ರಾಜ್ಯದಲ್ಲಿ ಉಲೇಮಾ ಅಂತೇಳಿ ನಾವು ಕರಿತೀವಿ. ಈ ಉಲೇಮರು ಏನ್ ಮಾಡ್ತಾರೆ, ರಾಜ್ಯ ಮತ್ತು ಆಡಳಿತಗಳೆರಡರಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಆಡಳಿತ ಮತ್ತು ರಾಜ್ಯದ ಮೇಲೆ ಯಾರ ನಿಯಂತ್ರಣವಿರುತ್ತೆ, ಉಲೇಮಾ ಎನ್ನುವಂತಹ ಒಂದು ಸಮಿತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಒಂದು ಇಸ್ಲಾಂನ ನಿಯಮಾವಳಿಗಳನ್ನು ತಿಳ್ಕೊಂಡಂತಹ ಒಂದು ವಿದ್ಯಾವಂತರಿಂದ ಕೂಡಿದಂತಹ ಒಂದು ಗುಂಪು ಅಲ್ಲಿ ರಚನೆಯಾಗಿರುತ್ತೆ. ಆ ಒಂದು ಗುಂಪನ್ನೇ ನಾವೇನಂತ ಕರಿತೀವಿ, ಉಲೇಮಾ ಅಂತೇಳಿ ಕರಿತೀವಿ. ಇವರು ಆಗಿಂದಾಗೆ ಆಡಳಿತ ಮತ್ತು ರಾಜ್ಯದಲ್ಲಿ ಯಾರಿಗೆ ಸಲಹೆಯನ್ನು ಕೊಡ್ತಾ ಇರ್ತಾರೆ, ಸುಲ್ತಾನನಿಗೆ ಸಹಾಯವನ್ನು ನೀಡಿಕೊಂಡು ಬರುವಂತಹ ಒಂದು ಆಡಳಿತ ವ್ಯವಸ್ಥೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇಲ್ಲಿ ಸುಲ್ತಾನರು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ತನ್ನನ್ನು ಖಲೀಫನ ನಾಯಿಬ್ ಎಂದು ಕರೆದುಕೊಳ್ಳುವುದರ ಮೂಲಕವಾಗಿ ಆಡಳಿತವನ್ನು ನಡೆಸಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ದೆಹಲಿ ಸುಲ್ತಾನ ತನ್ನನ್ನು ತಾನು ಏನಂತ ಕರ್ಕೊಳ್ತಾನೆ, ಖಲೀಫ್ ಅಂತೇಳಿ ನಾವು ಕರೀತೀವಿ. ಈ ಖಲೀಫ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಇಸ್ಲಾಂನ ಅಂದ್ರೆ ಪ್ರಪಂಚದ ಇಸ್ಲಾಂ ಧರ್ಮ ಮತ್ತು ರಾಜ್ಯದ ಮುಖ್ಯಸ್ಥನಂತೆ ನಾವು ಖಲೀಫಾ ಅಂತ ಕರೀತೀವಿ. ಅಂದ್ರೆ ಧಾರ್ಮಿಕ ಮುಖಂಡನಾಗಿರ್ತಾನೆ. ಆ ಒಂದು ಇಸ್ಲಾಂ ಪ್ರಭುತ್ವದ
ಅಧ್ಯಕ್ಷನು ಕೂಡ ಮುಖ್ಯಸ್ಥನು ಕೂಡ ಆತನ ಆಗಿರ್ತಾನ. ಅಂತಹ ಖಲೀಫನ ನಾಯಿಬ್ ಅಂತ ಹೇಳಿ ಕರೀತೀವಿ. ನಾಯಿಬ್ ಅಂದ್ರೆ ಏನಪ್ಪಾ ಅಂದ್ರೆ ಸಹಾಯಕ ಅಂತೇಳಿ ನಾವು ಕರೀತೀವಿ. ಯಾರ ಸಹಾಯಕನಾಗಿ ಸುಲ್ತಾನ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ? ಖಲೀಫನ ಸಹಾಯಕನಾಗಿ ಭಾರತದಲ್ಲಿ ದೆಹಲಿ ಸುಲ್ತಾನರ ರಾಜರುಗಳು ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದ್ರು ಅಂತೇಳಿ ನಮಗೆ ಕಲಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಒಂದು ಆಡಳಿತದ ವ್ಯವಸ್ಥೆ ಭಾರತದಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಅಂತೇಳಿ ನಮಗೆ ಕಲಿಯುತ್ತೆ. ಹಾಗಾದ್ರೆ ಈ ಅಂಶಗಳ ಆಧಾರದ ಮೇಲೆ ಯಾವ ರೀತಿಯಾದಂತಹ ಒಂದು ಕೇಂದ್ರ ಸರ್ಕಾರವನ್ನು ಅವರು ರಚಿಸಿಕೊಳ್ತಾರೆ, ಹೇಗೆ ಆಡಳಿತವನ್ನು ಭಾರತದಲ್ಲಿ ನಿರ್ವಹಿಸಿಕೊಂಡು ಬಂದ್ರು ದೆಹಲಿ ಸುಲ್ತಾನರು? ಹಾಗಾದ್ರೆ ಇಲ್ಲಿ ಅಧಿಕಾರದ ಉಗಮ ಯಾರಾಗಿರ್ತಾರೆ? ದೆಹಲಿ ಸುಲ್ತಾನರ ಕಾಲದಲ್ಲಿ ಅಧಿಕಾರದ ಉಗಮ ಯಾರಿಂದ ಆಗುತ್ತೆ? ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಸುಲ್ತಾನ ಅಂತ ಕರಿತೀವಿ, ಅಥವಾ ಇಲ್ಲಿ ಹಿಂದೂ ಧರ್ಮದಲ್ಲಿ ಬಂದ್ರೆ ರಾಜ ಅಂತ ಕರಿತೀವಿ. ಇಲ್ಲಿ ಏನಂತ ನಾವು ಕರಿತೀವಿ? ಇಸ್ಲಾಂ ಪ್ರಭುತ್ವದಲ್ಲಿ ಸುಲ್ತಾನ ಅಂತ ಕರಿತೀವಿ. ಸುಲ್ತಾನನು ಅಧಿಕಾರದ ಉಗಮ ಕೇಂದ್ರವಾಗಿದ್ದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಎಲ್ಲಾ ಅಧಿಕಾರವು ಕೂಡ ಅವನಿಂದಲೇ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಯಾವಾಗ ಅಧಿಕಾರದ ಉಗಮವಾಗಿಕೊಂಡು ಬರ್ತಾನೋ ಆವಾಗ ಇವನ ಕೈಯಲ್ಲಿ ಯಾವ ಯಾವ ಅಧಿಕಾರಗಳು ಕೇಂದ್ರೀಕೃತವಾಗ್ತವ? ಸರ್ಕಾರದ 3 ಅಂಗಗಳು ಯಾವ್ಯಾವು? ಯಾವುದು? ಶಾಸಕಾಂಗ ಅಂತ ಕರಿತೀವಿ, ಮತ್ತೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಕರೀತೀವಿ. ಹಾಗಾದ್ರೆ ಈ 3 ಅಂಗಗಳ ಒಂದು ಅಧಿಕಾರವನ್ನು ಯಾರು ನಿಯಂತ್ರಿಸಿಕೊಂಡು ಬರ್ತಾ ಇದ್ರು ಅಥವಾ ಚಲಾಯಿಸಿಕೊಂಡು ಬರ್ತಾ ಇದ್ರು? ಸುಲ್ತಾನನೇ. ಇಲ್ಲಿ ಬಹುಮುಖ್ಯವಾಗಿ ಆಡಳಿತದ ಉಗಮನಾಗುವುದರ ಮೂಲಕವಾಗಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರವನ್ನೆಲ್ಲವನ್ನು ಕೂಡ ಚಲಾಯಿಸಿಕೊಂಡು ಬಂದಿದ್ದ ತನ್ನ ಆಡಳಿತದ ಅವಧಿಯಲ್ಲಿ ಅಂತ ಹೇಳಬೇಕಾಗಿದೆ. ಯಾವಾಗ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಸುಲ್ತಾನರ ಕಾಲದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಾರಂಭವಾಗುತ್ತೋ ಆವಾಗ ಆಗಿಂದಾಗೆ ಆಡಳಿತದಲ್ಲಿ ಸಲಹೆಯನ್ನು ನೀಡುವುದಕ್ಕೋಸ್ಕರವಾಗಿ ಯಾರು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ? ಉಲೇಮರು ಅಂತ ಕರಿತೀವಿ, ಅಥವಾ ಉಲೇಮಗಳು ಅಂತ ಕರಿತೀವಿ. ಈ ಉಲೇಮರು ಏನ್ ಮಾಡ್ತಾರೆ? ಆಗಿಂದಾಗೆ ಅಂದ್ರೆ ಆ ಸುಲ್ತಾನನ ಆಡಳಿತದಲ್ಲಿ ಮಧ್ಯ ಪ್ರವೇಶಿಸುವುದರ ಮೂಲಕವಾಗಿ ರಾಜ್ಯ ವ್ಯವಹಾರಗಳನ್ನು ಏನ್ ಮಾಡ್ತಾ ಇದ್ರು? ಅಂದ್ರೆ ನಡೆಸಿಕೊಂಡು ಬಂದಿದ್ರು ಅಂತೇಳಿ ನಮಗೆ ಕಳೆಯುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದ ಅವಧಿಯಲ್ಲಿ ಈ ಒಂದು ಅಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ? ತನ್ನ ರಾಜ್ಯದ ವ್ಯವಹಾರಗಳಿಂದ ಯಾರನ್ನು ದೂರ ಇಡ್ತಾನೆ? ಧಾರ್ಮಿಕ ಮುಖಂಡರಾದಂತಹ ಯಾರು ಉಲೇಮರನ್ನು ಏನ್ ಮಾಡ್ತಾನೆ? ತನ್ನ ಆಡಳಿತದಿಂದ ದೂರ ಇಟ್ಟುವಂತಹ ಕೆಲಸವನ್ನು ನಿರ್ವಹಿಸುವುದರ ಮೂಲಕವಾಗಿ ಉತ್ತಮವಾದಂತಹ ಆಡಳಿತವನ್ನು ಭಾರತದಲ್ಲಿ ನೀಡುವುದಕ್ಕೋಸ್ಕರವಾಗಿ ಅಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ? ಅನೇಕ ಮಂತ್ರಿಗಳು ಅಂತೇಳಿ ನಾವು ಕರೀತೀವಿ. ಯಾರನ್ನು ನೇಮಕ ಮಾಡ್ಕೊಳ್ತಾನೆ? ಅನೇಕ ಮಂತ್ರಿಗಳನ್ನು ನೇಮಿಸಿಕೊಳ್ಳುವುದರ ಮೂಲಕವಾಗಿ ಆ ಮಂತ್ರಿಗಳ ನೆರವಿನಿಂದ ಏನ್ ಮಾಡಿದ? ಸುಲ್ತಾನ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ ಅಂತೇಳಿ ನಮಗೆ ಕಳೆಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ನೇಮಕರಾದಂತಹ ಮಂತ್ರಿಗಳು ಅನೇಕ ಇಲಾಖೆಗಳ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾ ಇದ್ರು? ಉತ್ತಮವಾದಂತಹ ಆಡಳಿತದ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ರು ಅಂತೇಳಿ ನಮಗೆ ಕಳೆಯುತ್ತೆ. ಹಾಗಾಗಿ ಈ ರೀತಿಯಾಗಿ ನೇಮಕರಾದಂತಹ ಈ ಮಂತ್ರಿಗಳು ಏನ್ ಮಾಡ್ತಾ ಇದ್ರು? ಇಲ್ಲಿ ಬಹುಮುಖ್ಯವಾಗಿ ವಿದೇಶ ವ್ಯವಹಾರ ಅಂತ ಕರೀತೀವಿ. ಅಂದ್ರೆ ವಿದೇಶ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಬರಬೇಕಾಗಿತ್ತು. ಹಾಗೆ ಕಂದಾಯದ ನಿರ್ವಹಣೆಯನ್ನು ಮಾಡಬೇಕಾಗಿತ್ತು. ರಾಜ್ಯ ವ್ಯವಹಾರ ಅಂದ್ರೆ ರಾಜ್ಯ ಪತ್ರಗಳ ವ್ಯವಹಾರ ಅಂತ ಕರೀತೀವಿ, ಅದರ ಒಂದು ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ಇಟ್ಕೊಂಡಿರ್ತಾರೆ. ಕೃಷಿ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಸೈನ್ಯ, ನ್ಯಾಯಾಡಳಿತ ಮತ್ತು ಇದರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳು ಅಂತೇಳಿ ನಾವು ಕರೀತೀವಿ. ಇಂತಹ ಇಲಾಖೆಗಳ ನಿರ್ವಹಣೆಯನ್ನು ಯಾರು ಮಾಡ್ತಾ ಇದ್ರು? ಅಂದ್ರೆ ನೇಮಕಗೊಂಡಂತಹ ಅನೇಕ ಮಂತ್ರಿಗಳ ನೆರವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಸುಲ್ತಾನರು ಉತ್ತಮ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ಕಳೆಯುತ್ತೆ. ಆ ಕಾರಣದಿಂದಾಗಿಯೇ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಇಲ್ಲಿ ಕೇಂದ್ರದಲ್ಲಿ ಪ್ರಮುಖ ಅಧಿಕಾರಿಗಳನ್ನು ನೇಮಿಸಿಕೊಂಡು ಬರಲಾಗುತ್ತದೆ. ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳನ್ನು ನೇಮಿಸಿ ಉತ್ತಮವಾದಂತಹ ಆಡಳಿತವನ್ನು ನೀಡಲಾಗ್ತಾ
ಪ್ರಧಾನಮಂತ್ರಿ ಅಂತ ಹೇಳಿ ಕರೀತೀವಿ. ಹಾಗೆ ಅದಾದ ನಂತರದಲ್ಲಿ ಅರಿಜ್ ಇ ಮಾಮ್ಲಿಕ್ ಅಂತ ಹೇಳಿ ಕರೀತೀವಿ. ಸೈನಿಕ ಇಲಾಖೆಯ ಮುಖ್ಯಸ್ಥ ಅಂದ್ರೆ ಅವನು ಸಪರೇಟ್ ಒಂದು ಯಾವ ಇಲಾಖೆ, ಸೈನಿಕ ಇಲಾಖೆ. ಆ ಇಲಾಖೆಗೆ ಅವನು ಮುಖ್ಯಸ್ಥನಾಗಿ ತನ್ನ ಕರ್ತವ್ಯವನ್ನು ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬರಬೇಕಾಗಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅದಾದ ನಂತರದಲ್ಲಿ ಅಮೀರ್ ಇ ಮಜ್ಲಿಸ್ ಅಂತ ಹೇಳಿ ಕರೀತೀವಿ. ಅಮೀರ್ ಇ ಮಜ್ಲಿಸ್ ಎನ್ನುವಂತಹ ಅಧಿಕಾರಿಯನ್ನು ನೇಮಕ ಮಾಡ್ಕೊಳ್ತಾರೆ. ಇವನು ಏನ್ ಕೆಲಸಪ್ಪ ಅಂದ್ರೆ ರಾಜ್ಯದ ಉತ್ಸವಗಳು ಅಂತ ಹೇಳಿ ಕರೀತೀವಿ. ಅಂದ್ರೆ ಏನೇನು ಉತ್ಸವಗಳು ನಡೀತಾವೋ ಆ ಉತ್ಸವಗಳ ಜವಾಬ್ದಾರಿಯನ್ನು ಈತನು ವಹಿಸ್ಕೋಬೇಕಾಗಿರುತ್ತೆ. ಮತ್ತು ಅದರ ಜೊತೆಯಲ್ಲಿ ಏನ್ ಮಾಡ್ಬೇಕಾಗಿರುತ್ತಪ್ಪ ಅಂದ್ರೆ ಸಭೆಗಳ ಉಸ್ತುವಾರಿ ಅಂತ ಹೇಳಿ ನಾವು ಕರೀತೀವಿ. ಏನೇ ಸಭೆ ಸೇರ್ಬೇಕಾದ್ರೂ ಕೂಡ ಅದಕ್ಕೆ ಸಂಪೂರ್ಣವಾದಂತಹ ಜವಾಬ್ದಾರಿ, ಅದರ ಉಸ್ತುವಾರಿಯನ್ನು ಯಾರಿಗೆ ನೀಡಲಾಗಿರುತ್ತೆ? ಅಮೀರ್ ಇ ಮಜ್ಲಿಸ್ ಎನ್ನುವಂತಹ ಅಧಿಕಾರಿಗೆ ನೀಡಲಾಗಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಬರೀದ್ ಇ ಮುಮಾಲಿಕ್ ಅಂತ ಹೇಳಿ ಕರೀತೀವಿ. ಈ ಬರೀದ್ ಇ ಮುಮಾಲಿಕ್ ಅಂದ್ರೆ ರಾಜ್ಯ ಸಮಾಚಾರಗಳ ಮುಖ್ಯ ಪ್ರತಿನಿಧಿ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಏನೇ ಸಮಾಚಾರ ಇರಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಆ ಒಂದು ಸಮಾಚಾರಗಳನ್ನು ನಿರ್ವಹಿಸುವಂತಹ ಮುಖ್ಯಸ್ಥನಾಗಿ ತನ್ನ ಕರ್ತವ್ಯವನ್ನು ಯಾರು ನಿರ್ವಹಿಸಿಕೊಂಡು ಬರಬೇಕಾಗಿತ್ತು? ಬರೀದ್ ಇ ಮುಮಾಲಿಕ್ ಎನ್ನುವಂತಹ ಅಧಿಕಾರಿ ನಿರ್ವಹಿಸಿಕೊಂಡು ಬರಬೇಕಾಗಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇಲ್ಲಿ ಪ್ರಮುಖವಾಗಿ ನೋಡ್ತಾನೆ ವಜೀರ್ ಇ ಮುಮಾಲಿಕ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ವಜೀರ್ ಇ ಮುಮಾಲಿಕ್ ಎನ್ನುವಂತವನು ಯಾವುದರ ಒಂದು ಮುಖ್ಯಸ್ಥನಾಗಿರ್ತಾನಪ್ಪ ಅಂದ್ರೆ ರಾಜ್ಯದ ಇಲ್ಲಿ ಪತ್ರ ವ್ಯವಹಾರಗಳ ಮುಖ್ಯಸ್ಥ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಏನೋ ಒಂದು ಪತ್ರ ವ್ಯವಹಾರ ಇರ್ಬೋದು, ಆ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸುವಂತಹ ಮುಖ್ಯಸ್ಥನಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ? ಇಲ್ಲಿ ವಜೀರ್ ಇ ಮುಮಾಲಿಕ್ ಎನ್ನುವಂತಹ ವ್ಯಕ್ತಿ ವಹಿಸಿಕೊಂಡು ತನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾನೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಸದರ್ ಉಸ್ ಸದರ್ ಅಂತ ಹೇಳಿ ಕರೀತೀವಿ. ಅಂದ್ರೆ ಸದರ್ ಉಸ್ ಸದರ್ ಅಂದ್ರೆ ಧಾರ್ಮಿಕ ವಿಷಯಗಳು ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮತ್ತು ದತ್ತಿಗಳು ಅಂತ ಹೇಳಿ ಕರೀತೀವಿ. ಅಂದ್ರೆ ದಾನ ದತ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳ ಉಸ್ತುವಾರಿಯನ್ನು ಅಥವಾ ನಿರ್ವಹಣೆಯನ್ನು ಮಾಡುವಂತಹ ಒಬ್ಬ ಅಧಿಕಾರಿಯನ್ನೇ ನಾವೇನಂತ ಕರೀತೀವಿ? ಸದರ್ ಉಸ್ ಸದರ್ ಅಂತ ಹೇಳಿ ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಕಾಜಿ ಉಲ್ ಕಾಜತ್ ಅಂತ ಹೇಳಿ ನಾವು ಕರೀತೀವಿ. ಇವನ ಕೆಲಸ ಏನಪ್ಪ ಅಂದ್ರೆ ಇವನು ಮುಖ್ಯ ನ್ಯಾಯಾಧೀಶ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ನ್ಯಾಯಾಡಳಿತದಲ್ಲಿ ಎಲ್ಲಾ ಕಾಜಿಗಳಿಗಿಂತಲೂ ಸರ್ವೋಚ್ಚನಾದಂತಹ ನ್ಯಾಯಾಧೀಶ ಅಂದ್ರೆ ನಾವು ಇಲ್ಲಿ ಏನಂತ ಕರೀತೀವಿ? ಕಾಜಿ ಉಲ್ ಕಾಜತ್ ಎಂಬ ಹೆಸರಿನಿಂದ ಕರೆಯುವುದರ ಮೂಲಕವಾಗಿ ಇಷ್ಟೆಲ್ಲ ಮಂತ್ರಿಗಳನ್ನು ನೇಮಿಸಿಕೊಳ್ಳುವುದರ ಮೂಲಕವಾಗಿ ದೆಹಲಿ ಸುಲ್ತಾನರು ಏನ್ ಮಾಡ್ತಾರೆ? ಉತ್ತಮವಾದಂತಹ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದು ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರ ಈ ಒಂದು ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ರೀತಿಯಾದಂತಹ ಅಂಶಗಳನ್ನು ಒಳಗೊಂಡಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ದೆಹಲಿ ಸುಲ್ತಾನರ ಕಂದಾಯ ಆಡಳಿತ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕಂದಾಯದ ಮೂಲಗಳು ಯಾವ್ಯಾವಾಗಿತ್ತು? ಯಾವ ಯಾವ ಮೂಲಗಳಿಂದ ಅವರ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಸಂದಾಯವಾಗ್ತಾ ಇತ್ತು? ಅನೇಕ ಮೂಲಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಭೂ ಕಂದಾಯ ಅಂತ ಹೇಳಿ ನಾವು ಕರೀತೀವಿ. ಯಾವ ಕಂದಾಯ? ಮುಖ್ಯವಾಗಿ ಭೂ ಕಂದಾಯ ಅಂತ ಹೇಳಿ ಕರೀತೀವಿ. ಈ ಭೂ ಕಂದಾಯದಿಂದಲೂ ಕೂಡ ಹೆಚ್ಚಿನ ಕಂದಾಯ ಸಂದಾಯವಾಗ್ತಾ ಇರುತ್ತೆ. ಈ ಭೂ ಕಂದಾಯವನ್ನು ಧಾನ್ಯದ ರೂಪದಲ್ಲಾದರೂ ಅಥವಾ ಹಣದ ರೂಪದಲ್ಲಾದರೂ ರೈತರು ಪಾವತಿಸುವಂತಹ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿತ್ತು ಅಂತ ಹೇಳಿ ತಿಳಿಯುತ್ತೆ. ಹಾಗಾದ್ರೆ ಭೂ ಕಂದಾಯದ ಜೊತೆಗೆ ಇನ್ನಿತರ ಮೂಲಗಳಿಂದಲೂ ಕೂಡ ದೆಹಲಿ ಸುಲ್ತಾನರ ಖಜಾನೆಗೆ ಆದಾಯ ಸಂದಾಯವಾಗುತ್ತಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ಯಾವ ಮೂಲಗಳಿಂದ ಸಂದಾಯವಾಗ್ತಾ ಇತ್ತು? ಇಲ್ಲಿ ಭೂ ಕಂದಾಯವನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವ ಮೂಲಗಳಿಂದ ಅವರು ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರು? ಅದರಲ್ಲಿ ಮುಖ್ಯವಾಗಿ ಧಾರ್ಮಿಕ ಮತ್ತು ಜಿಜಿಯಾ ಅಂತ ಹೇಳಿ ನಾವು ಕರೀತೀವಿ. ಯಾವ ಮೂಲಗಳಿಂದ? ಧಾರ್ಮಿಕ ಮತ್ತು ಜಿಜಿಯಾ ಅಂದ್ರೆ ನೆಲೆಗಂದಾಯ ಅಂದ್ರೆ ಧಾರ್ಮಿಕೇತರರ ಮೇಲೆ ವಿಧಿಸುತ್ತಿರುವಂತಹ ಒಂದು ಧಾರ್ಮಿಕ ತೆರಿಗೆ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಮುಸ್ಲಿಮರಿಗೆ ಆ ತೆರಿಗೆ ಆಗ್ತಾ ಇರಲಿಲ್ಲ, ಬೇರೆ ಇನ್ನಿತರ ಧರ್ಮದವರಿಗೆ ಈ ಒಂದು ತೆರಿಗೆಯನ್ನು ಹಾಕಲಾಗುತ್ತಿತ್ತು. ಅಂತಹ ತೆರಿಗೆ ಮೂಲಗಳಿರ್ಬೋದು. ಹಾಗೆ ಧಾರ್ಮಿಕ ತೆರಿಗೆಯ ಮೂಲಗಳು ಅಂತ ಹೇಳಿ ಕರೀತೀವಿ. ಇಂತಹ ಮೂಲಗಳಿಂದಲೂ ಕೂಡ ಏನಾಗ್ತಾ ಇತ್ತು? ಕಂದಾಯ ಸಂದಾಯವಾಗ್ತಾ
ಹಾಗೆ ಯುದ್ಧದ ಲೂಟಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಯುದ್ಧ ಮಾಡಿದಂತಹ ಸಮಯದಲ್ಲಿ ಅಲ್ಲಿ ಅಪಾರವಾದಂತಹ ಸಂಪತ್ತನ್ನು ದೋಚಲಾಗುತ್ತೆ, ಕೊಳ್ಳೆ ಹೊಡೆಯಲಾಗುತ್ತೆ. ಆ ಕೊಳ್ಳೆ ಹೊಡೆದಂತಹ ಆ ಅಪಾರವಾದಂತಹ ಸಂಪತ್ತು ಕೂಡ ಏನಾಗುತ್ತೆ, ಅವರ ಕಂದಾಯದ ಬಹುಮುಖ್ಯವಾದಂತಹ ಮೂಲವಾಗುತ್ತೆ ಅಂತೇಳಿ ನಮಗೆ ಕರೆಯುತ್ತೆ. ಹಾಗೆ ವಾರ್ಷಿಕ ಕಪ್ಪ ಕಾಣಿಕೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸೋತಂತಹ ರಾಜರು, ಇವರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಂತಹ ರಾಜರು ವಾರ್ಷಿಕವಾಗಿ ಏನನ್ನು ಕೊಡ್ತಾ ಇರ್ತಾರೆ, ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇರ್ತಾರೆ. ಅಂತಹ ಕಪ್ಪ ಕಾಣಿಕೆಯು ಕೂಡ ಇವರ ಕಂದಾಯದ ಮೂಲವಾಗಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಹಾಗೆ ಇದರ ಜೊತೆಯಲ್ಲಿ ನೀರು, ಯಾವುದ್ರ ಮೇಲೆ ಕಂದಾಯವನ್ನು ವಿಧಿಸಿಕೊಂಡು ಬರ್ತಾರೆ, ನೀರಿನ ಮೇಲೆ ಕಂದಾಯವನ್ನು ಹಾಕುವಂಥದ್ದು ಗೃಹ ಕಂದಾಯ ಅಂತೇಳಿ ಕರಿತೀವಿ. ಆ ಗೃಹ ಕಂದಾಯವನ್ನು ಕೂಡ ಸಲ್ಲಿಸುವಂತಹ ಅಥವಾ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸಿಕೊಳ್ಳುವುದರ ಮೂಲಕವಾಗಿ ಇಂತಹ ಇನ್ನೂ ಅನೇಕ ಮೂಲಗಳಿಂದ ಇವರ ಸರ್ಕಾರಕ್ಕೆ ಏನು ಸಂದಾಯವಾಗ್ತಾ ಇತ್ತೋ ಕಂದಾಯ ವ್ಯವಸ್ಥಿತವಾಗಿ ಸಂದಾಯವಾಗಿಕೊಂಡು ಬಂತು ಅಂತೇಳಿ ಕಳೆಯುತ್ತೆ. ಇದು ಅವರ ಕಂದಾಯ ಆಡಳಿತ. ಹಾಗೆ ಇದಾದ ನಂತರದಲ್ಲಿ ಅವರ ಮತ್ತೊಂದು ಪ್ರಮುಖವಾದಂತಹ ಆಡಳಿತದ ವಿಭಾಗವೇ ಯಾವುದಾಗಿತ್ತು, ನ್ಯಾಯಾಡಳಿತ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ನ್ಯಾಯಾಡಳಿತ ಅಂದ ತಕ್ಷಣನೇ ಸುಲ್ತಾನರು ಯಾರ ಸಹಾಯವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ನ್ಯಾಯಾಡಳಿತವನ್ನು ನಡೆಸ್ತಾ ಇದ್ರು ತಮ್ಮ ಆಡಳಿತದ ಅವಧಿಯಲ್ಲಿ ಅಪ್ಪ ಅಂದ್ರೆ ಕಾಜಿ ಉಲ್ ಕಾಜತ್ ಅಂತೇಳಿ ನಾವು ಯಾರ ನೆರವಿನಿಂದ ನ್ಯಾಯಾಡಳಿತವನ್ನು ನಿರ್ವಹಿಸಿಕೊಂಡು ಬಂದ್ರು, ಯಾರ ನೆರವಿನಿಂದ, ಕಾಜಿ ಉಲ್ ಕಾಜತ್ ಅಂದ್ರೆ ಮುಖ್ಯ ನ್ಯಾಯಾಧೀಶ ಅಂತೇಳಿ ನಾವು ಕರೀತೀವಿ. ಈ ಮುಖ್ಯ ನ್ಯಾಯಾಧೀಶನ ಸಹಾಯವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಸುಲ್ತಾನರು ಏನ್ ಮಾಡ್ತಾರೆ, ನ್ಯಾಯಾಡಳಿತವನ್ನು ತಮ್ಮ ಸಾಮ್ರಾಜ್ಯದಾದ್ಯಂತ ನಿರ್ವಹಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಮುಖ್ಯ ನ್ಯಾಯಾಧೀಶನಿಗೆ ಇಡೀ ನ್ಯಾಯಾಡಳಿತವನ್ನು ನಿರ್ವಹಿಸಲು ಸಾಧ್ಯ ಆಗ್ತಾ ಇಲ್ಲ ಆತನ ಒಬ್ಬನಿಂದಲೇ. ಅದಕ್ಕೋಸ್ಕರವಾಗಿ ಮುಖ್ಯ ನ್ಯಾಯಾಧೀಶನಿಗೆ ಸಹಾಯಕನಾಗಿ ಮುಫ್ತಿ ಎನ್ನುವಂತಹ ಅಧಿಕಾರಿಯನ್ನು ನೇಮಿಸಿಕೊಂಡು ಬರಲಾಗಿತ್ತು. ಹಾಗಾದ್ರೆ ಮುಖ್ಯ ನ್ಯಾಯಾಧೀಶ ಯಾರ ಸಹಾಯವನ್ನು ಪಡ್ಕೊಂಡು ನ್ಯಾಯದಾನವನ್ನು ಮಾಡ್ತಾ ಇದ್ದ, ಯಾರ ಸಹಾಯ, ಮುಫ್ತಿ ಎನ್ನುವಂತಹ ಅಧಿಕಾರಿಯ ಸಹಾಯವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಸುಲ್ತಾನನ ಕಾಲದಲ್ಲಿ ಮುಖ್ಯ ನ್ಯಾಯಾಧೀಶ ತನ್ನ ನ್ಯಾಯಾಡಳಿತವನ್ನು ನಿರ್ವಹಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಮುಫ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಇಸ್ಲಾಂ ಕಾಯಿದೆಗಳ ಅಂದ್ರೆ ವ್ಯಾಖ್ಯಾನಕಾರ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅವನಿಗೆ ಇಸ್ಲಾಂ ಕಾನೂನುಗಳು ಏನೇ ಆಗ್ತಾವ ಅಂದ್ರೆ ಇಲ್ಲ ಶರಿಯತ್ ಅಂತೇಳಿ ನಾನು ಕರೆಯಲ್ಪಡ್ತೀನಿ. ಈ ಶರಿಯತ್ ಅಂದ್ರೆ ಇಸ್ಲಾಂ ಕಾನೂನುಗಳು ಅಂತೇಳಿ ಕರಿತೀವಿ. ಇಂತಹ ಇಸ್ಲಾಮಿಕ್ ಕಾಯಿದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅವನು ಏನ್ ಮಾಡ್ತಾ ಇದ್ದ, ಇಲ್ಲಿ ನ್ಯಾಯದಾನ ನೀಡುವಂತಹ ಸಮಯದಲ್ಲಿ ಯಾರಿಗೆ ಸಹಾಯವನ್ನು ಮಾಡ್ತಾ ಇದ್ದ, ಮುಖ್ಯ ನ್ಯಾಯಾಧೀಶನಿಗೆ ತನ್ನ ಸಹಾಯವನ್ನು ನೀಡುವುದರ ಮೂಲಕವಾಗಿ ಇಲ್ಲಿ ನ್ಯಾಯದಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ನಗರ ಮತ್ತು ಪಟ್ಟಣಗಳು ಬಂದವು. ಆ ನಗರ ಮತ್ತು ಪಟ್ಟಣಗಳಲ್ಲೂ ಕೂಡ ಇವರು ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಮುಖ್ಯವಾಗಿ ಕಾಜಿಯ ನಾಯಕತ್ವದಲ್ಲಿ, ಯಾರ ನಾಯಕತ್ವದಲ್ಲಿ, ಕಾಜಿ ಅಂತೇಳಿ ನಾವು ಕರೀತೀವಿ. ಇಲ್ಲಿ ಕಾಜಿ ಅಂದ್ರೆ ಕೇವಲ ನ್ಯಾಯಾಧೀಶ ಅಂತೇಳಿ ನಾವು ಕರೀತೀವಿ. ಇವತ್ತು ನಾವು ಗಮನಿಸಬೇಕಾಗುತ್ತೆ, ತಾಲೂಕು ಕೋರ್ಟ್ ಇದೆ ಅಲ್ವಾ, ಜಿಲ್ಲಾ ಕೋರ್ಟ್ ಇದೆ, ಯಾರು ಹೈಕೋರ್ಟ್ ಇದೆ, ಅದರ ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಮುಖ್ಯ ನ್ಯಾಯಾಧೀಶ ಇಲ್ಲಿ ನಾವು ನ್ಯಾಯಾಧೀಶರು ಅಂತ ಕರಿತೀವಿ. ಹಂಗೆ ನಗರ ಪಟ್ಟಣಗಳಲ್ಲಿ ಕೇವಲ ನ್ಯಾಯಾಧೀಶರು ಅಂತೇಳಿ ಕರಿತೀವಿ. ಅವರನ್ನು ನಾವೇನಂತ ಕರಿತೀವಿ, ಕಾಜಿ ಅಂತೇಳಿ ನಾವು ಕರಿತೀವಿ. ಈ ಕಾಜಿಗಳು ಕೂಡ ನಗರ ಮತ್ತು ಪಟ್ಟಣಗಳಲ್ಲಿ ಯಾರ ಸಹಾಯವನ್ನು ಪಡ್ಕೊಂಡು ತಮ್ಮ ನ್ಯಾಯದಾನವನ್ನು ನೀಡ್ತಾ ಇದ್ರು, ಅಲ್ಲಿ ಕೂಡ ಮುಕ್ತಿಯ ಸಹಾಯವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾ ಇದ್ವು, ನಗರ ಮತ್ತು ಪಟ್ಟಣಗಳಲ್ಲಿ ಬರುವಂತಹ ನ್ಯಾಯಾಲಯಗಳು ತಮ್ಮ ಅಂದ್ರೆ ನ್ಯಾಯ ವ್ಯಾಜ್ಯಗಳನ್ನು ಬಗೆಹರಿಸಿಕೊಂಡು ಬಂದವು ಅಂತೇಳಿ ನಮಗೆ ಕಳೆಯುತ್ತೆ. ಅಷ್ಟೇ ಅಲ್ಲದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಬರುವುದಕ್ಕೋಸ್ಕರವಾಗಿ ಅಂದ್ರೆ ದೆಹಲಿ ಸುಲ್ತಾನರು ಏನ್ ಮಾಡ್ತಾರಪ್ಪ ಅಂದ್ರೆ ಕೊತ್ವಾಲ್ ಎನ್ನುವಂತಹ ಪೊಲೀಸ್ ಅಧಿಕಾರಿಯನ್ನು ನೇಮಿಸುವುದರ ಮೂಲಕವಾಗಿ ಏನ್ ಮಾಡ್ತಾರೆ, ವ್ಯವಸ್ಥಿತವಾದಂತಹ ಆಡಳಿತದ ನಿಯಂತ್ರಣವನ್ನು ಸಾಧಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಉತ್ತಮ ರೀತಿಯಾದಂತಹ ಒಂದು ನ್ಯಾಯಾಡಳಿತವನ್ನು ದೆಹಲಿ ಸುಲ್ತಾನರು ಭಾರತದಲ್ಲಿ ಏನ್ ಮಾಡ್ತಾರೆ, ಜಾರಿಗೆ ತಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇದು
ಇಲ್ಲಿ ಸುಲ್ತಾನರು ತಮ್ಮ ಸಾಮ್ರಾಜ್ಯವನ್ನು ಯಾವ ಶಕ್ತಿಯ ಬಲದ ಮೇಲೆ ಕಟ್ಕೊಂಡು ಬರ್ತಾರ? ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅವರು ಬಳಸಿದಂತಹ ಶಕ್ತಿ ಯಾವುದು? ಅವರು ಬಳಸಿದಂತಹ ಶಕ್ತಿ ಯಾವುದು? ಸೈನಿಕ ಶಕ್ತಿ ಅಂತೇಳಿ ನಾವು ಕರೀತೀವಿ. ಆ ಸೈನಿಕ ಶಕ್ತಿಯನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾರ? ವ್ಯವಸ್ಥಿತವಾದಂತಹ ಭಾರತದಲ್ಲಿ ವಿಸ್ತಾರವಾದಂತಹ ಸುಲ್ತಾನರ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಬಂದ್ರು ಅಂತೇಳಿ ಬೇಕಾಗಿ. ಆ ಕಾರಣದಿಂದಾಗಿಯೇ ದೆಹಲಿ ಸುಲ್ತಾನರು ಏನ್ ಮಾಡ್ತಾರ? ಪ್ರಬಲವಾದಂತಹ ಸೈನ್ಯಾಡಳಿತವನ್ನು ಹೊಂದಿದ್ದರು ಅಥವಾ ಸೈನ್ಯವನ್ನು ಹೊಂದಿದ್ದರು ಅಂತೇಳಿ ಬೇಕಾಗಿ. ಹಾಗಾದ್ರೆ ಇಂತಹ ಪ್ರಬಲವಾದಂತಹ ಸೈನ್ಯ ಅನೇಕ ಸಂಘಟನೆಗಳನ್ನು ಒಳಗೊಂಡು ರಚಿತವಾದಂತಹ ಒಂದು ಸೈನಿಕ ವ್ಯವಸ್ಥೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾವ್ಯಾವ ಸೈನಿಕ ಸಂಘಟನೆಗಳನ್ನು ಒಳಗೊಂಡಿದ್ದಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ 3 ವಿಭಾಗಗಳು ನಮಗೆ ಕಂಡು ಬರ್ತವೆ. ಅದರಲ್ಲಿ ಒಂದನೇದಾಗಿ ಅಶ್ವಪಡೆ. ಯಾವುದಿದೆ ಅಲ್ಲಿ? ಅಶ್ವಪಡೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅಶ್ವಪಡೆ ಅಂದ್ರೆ ಕುದುರೆಗಳ ಮೂಲಕವಾಗಿ ನಡೆಸುವಂತಹ ಯುದ್ಧದ ತಯಾರಿ ಅಂತೇಳಿ ನಾವು ಕರೀತೀವಿ. ಹಾಗೆ ಕಾಲ್ದಳ ಅಂತೇಳಿ ನಾವು ಕರೀತೀವಿ ಮತ್ತು ಗಜಪಡೆ ಅಂತೇಳಿ ನಾವು ಕರೀತೀವಿ. ಇಂತಹ 3 ಪಡೆಗಳನ್ನು ಒಳಗೊಂಡಂತಹ ಒಂದು ಪ್ರಬಲವಾದಂತಹ ಸೈನಿಕ ವ್ಯವಸ್ಥೆ ಈ ಸುಲ್ತಾನರ ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿಯೇ ಸುಲ್ತಾನನ ಆಳ್ವಿಕೆಯು ಮುಖ್ಯವಾಗಿ ಸೈನಿಕ ರಾಜ್ಯವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅವನು ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಯಾವುದಕ್ಕೆ? ಸೈನ್ಯಕ್ಕೆ. ಹಾಗಾಗಿ ಅವನ ಒಂದು ಸಾಮ್ರಾಜ್ಯವು ಅಥವಾ ರಾಜ್ಯವು ಸೈನಿಕ ವ್ಯವಸ್ಥೆಯನ್ನು ಒಳಗೊಂಡಂತಹ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಕರೀತೀವಿ ಸೈನಿಕ ರಾಜ್ಯವಾಗಿ ನಿರ್ಮಾಣಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿಯೇ ಸುಲ್ತಾನ ತನ್ನ ಆಳ್ವಿಕೆಯ ಕಾಲದಲ್ಲಿ ಸೈನ್ಯದ ಮುಖ್ಯ ದಂಡನಾಯಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರುವಂತಹ ಅಧಿಕಾರವನ್ನು ಒಳಗೊಂಡ, ಅಂದ್ರೆ ಸೈನ್ಯದ ದಂಡನಾಯಕ ಯಾರು? ಮುಖ್ಯ ದಂಡನಾಯಕ ಸುಲ್ತಾನನೇ ಆಗಿರ್ತಾನೆ. ಅವನ ಕೈ ಕೆಳಗೆ ಅನೇಕ ಸೈನ್ಯಾಧಿಕಾರಿಗಳಿರ್ತಾರೆ. ಅವರು ಆ ಸೈನ್ಯವನ್ನು ಏನು ಮುನ್ನಡೆಸಿಕೊಂಡು ಬರುವಂತಹ ಅಂದ್ರೆ ಕಾರ್ಯಕ್ರಮಗಳನ್ನು ಹಾಕೋಬೇಕಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇವನ ಸೈನ್ಯಾಡಳಿತದಲ್ಲಿ ಮುಖ್ಯ ನ್ಯಾಯಾಧೀಶ ಮತ್ತು ಕಾಜಿಗಳನ್ನು ಹೊರತುಪಡಿಸಿ ಉಳಿದಂತಹ ಅಧಿಕಾರಿಗಳಿರ್ಬೋದು ಮತ್ತು ಮಂತ್ರಿಗಳಿರ್ಬೋದು ಇವರೆಲ್ಲರೂ ಕೂಡ ಏನ್ ಮಾಡಬೇಕಾಗಿತ್ತು? ಇಲ್ಲಿ ನಾಗರಿಕ ಮತ್ತು ಸೈನಿಕ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಬರುವಂತಹ ಅಂದ್ರೆ ಜವಾಬ್ದಾರಿಯನ್ನು ನೀಡಲಾಗಿತ್ತು ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಒಂದು ಸೈನಿಕ ವ್ಯವಸ್ಥೆಯಲ್ಲಿ ಒಬ್ಬ ಸೈನಿಕ ಅಧಿಕಾರಿಯನ್ನು ನೇಮಿಸಿಕೊಂಡು ಬರ್ತಾನೆ. ಆತನ ಹೆಸರು ಬರ್ಕೊಳ್ಳಿ, ದಿವಾನ್-ಇ ಹರೀಜ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸೈನಿಕ ಮತ್ತು ಅಂದ್ರೆ ಸೈನ್ಯಾಡಳಿತ ಮತ್ತು ಸೈನ್ಯಾಡಳಿತ ಮತ್ತು ಸಂಘಟನೆಯ ಉಸ್ತುವಾರಿ ಅಧಿಕಾರಿ. ಇದೆಲ್ಲ ಏನಾಗಿತ್ತು? ಇದೆಲ್ಲ ಯಾವ ವ್ಯವಸ್ಥೆಯಲ್ಲಿ ಬರುತ್ತೆ? ಈ ಆಡಳಿತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಅನೇಕ ಇಲಾಖೆಗಳು ಅಂತ ಕರೀತೀವಿ. ಆ ಇಲಾಖೆಗಳಿಗೆ ಏನಾಗಿತ್ತು? ಅನೇಕ ಮಂತ್ರಿಗಳ ಅಧಿಕಾರಿಗಳ ಸಹಾಯದಿಂದ ಈ ದೆಹಲಿ ಸುಲ್ತಾನರು ತಮ್ಮ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದರು ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಇದಾದ ತರುವಾಯದಲ್ಲಿ ಅವರ ಪ್ರಾಂತ್ಯಾಡಳಿತ ಅಂತ ಹೇಳಿ ನಾವು ಕರೀತೀವಿ. ಯಾವ ರೀತಿಯಾದಂತಹ ಒಂದು ಪ್ರಾಂತ್ಯಾಡಳಿತ ದೆಹಲಿ ಸುಲ್ತಾನರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇತ್ತು? ಹಾಗಾದ್ರೆ ಇಲ್ಲಿ ನಾವು ಗಮನಿಸಿದ್ವಿ, ಕೆಲವೊಂದು ಸುಲ್ತಾನರುಗಳು ಪ್ರಬಲವಾಗಿದ್ದರಿಂದ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಬರ್ತಾರೆ. ಸ್ಥಾಪಿಸಿದಂತಹ ವಿಶಾಲವಾದಂತಹ ಸಾಮ್ರಾಜ್ಯದಲ್ಲಿ ವ್ಯವಸ್ಥಿತವಾದಂತಹ ಆಡಳಿತವನ್ನು ನೀಡುವುದಕ್ಕೋಸ್ಕರವಾಗಿ, ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ? ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಅನೇಕ ಇತ್ತ
ಏನಾಗಿ ವಿಭಾಗ ಮಾಡ್ತಾರ? ಅನೇಕ ಇಕ್ತಗಳು. ಅಂದ್ರೆ ಇದು ಮುಖ್ಯವಾಗಿ ಇಕ್ತಗಳು ಅಂದ್ರೆ ಪ್ರಾಂತ್ಯಗಳು ಅಂತ ಹೇಳಿ ನಾವು ಕರೀತೀವಿ. ಇವತ್ತು ಭಾರತ ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ನಿಮಗೆ ಗೊತ್ತಿದೆ? ಎಷ್ಟು ರಾಜ್ಯಗಳಿದಾವ? ಎಷ್ಟು ರಾಜ್ಯಗಳಿದಾವ? 29 ರಾಜ್ಯಗಳಿದಾವ. ಆದ್ರೆ ದೇಶ ಕೂಡ ಭಾರತ ಒಂದೇ ಅಂತ ಹೇಳಿ ಕರಿತೀವಿ. ಆಡಳಿತದ ಅನುಕೂಲಕ್ಕೋಸ್ಕರವಾಗಿ ಅಷ್ಟು ವಿಭಾಗಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಂಗೆ ಆಡಳಿತದ ಅನುಕೂಲಕ್ಕೋಸ್ಕರವಾಗಿ ದೆಹಲಿ ಸುಲ್ತಾನರು ಎಷ್ಟು ಏನು ಅನೇಕ ಇಕ್ತಗಳನ್ನಾಗಿ ಅಂದ್ರೆ ಅಥವಾ ಪ್ರಾಂತ್ಯಗಳನ್ನಾಗಿ ವಿಭಾಗಿಸಿಕೊಂಡು ಬರ್ತಾರೆ. ಹಾಗಾದ್ರೆ ಈ ವಿಭಾಗಿಸುವುದರ ಮೂಲಕವಾಗಿ ಈ ಇಕ್ತಗಳ ಜವಾಬ್ದಾರಿಯನ್ನು ಯಾರಿಗೆ ನೀಡ್ತಾರೆ? ದೆಹಲಿ ಸುಲ್ತಾನರು. ಇಲ್ಲಿ ಇಕ್ತಗಳ ಜವಾಬ್ದಾರಿಯನ್ನು ಅಥವಾ ಆಡಳಿತವನ್ನು ನೋಡ್ಕೊಂಡು ಬರೋದಕ್ಕೋಸ್ಕರವಾಗಿ ನಾಯಿಬ್ ಸುಲ್ತಾನ ಅಂತ ಹೇಳಿ ಕರೀತಾರೆ. ಯಾರನ್ನು ನೇಮಿಸಿಕೊಂಡು ಬಂದ್ರಾಗದ್ರೆ ನಾಯಿಬ್ ಸುಲ್ತಾನ ಎಂಬ ರಾಜ್ಯಪಾಲ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾರ ನಿಯಂತ್ರಣಕ್ಕೆ ಒಳಪಡುತ್ತವೆ? ಇಲ್ಲಿ ನಾಯಿಬ್ ಸುಲ್ತಾನ ಎಂಬ ರಾಜ್ಯಪಾಲನ ನಿಯಂತ್ರಣಕ್ಕೆ ಯಾವ ಒಳಪಡುವ? ದೆಹಲಿ ಸುಲ್ತಾನರ ಪ್ರತಿಯೊಂದು ಪ್ರಾಂತ್ಯವು ಒಬ್ಬೊಬ್ಬ ನಾಯಿಬ್ ಸುಲ್ತಾನ ಎಂಬ ರಾಜ್ಯಪಾಲನ ಅಧೀನಕ್ಕೆ ಒಳಪಟ್ಟು ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಳಪಟ್ಟ ತರುವಾಯದಲ್ಲಿ ಈ ಪ್ರತಿಯೊಬ್ಬ ನಾಯಿಬ್ ಸುಲ್ತಾನ ತಮ್ಮ ರಾಜ್ಯಗಳಲ್ಲಿ ಎಂತಹ ಅಧಿಕಾರವನ್ನು ಒಳಗೊಂಡಿದ್ದ? ಎಂತಹ ಅಧಿಕಾರವನ್ನು ಒಳಗೊಂಡಿದ್ದಪ್ಪ ಅಂದ್ರೆ ಈ ನಾಯಿಬ್ ಸುಲ್ತಾನ ನಿರಂಕುಶ ಅಂತ ಹೇಳಿ ನಾವು ಕರೀತೀವಿ. ಎಂತಹ ಅಧಿಕಾರವನ್ನು ಒಳಗೊಂಡಿರ್ತಾನೆ? ಪ್ರಾಂತ್ಯಗಳಲ್ಲಿ ನಿರಂಕುಶ ಅಧಿಕಾರವನ್ನು ಆ ಒಂದು ಪ್ರಾಂತ್ಯಗಳಲ್ಲಿ ಅವನು ಚಲಾಯಿಸಿಕೊಂಡು ಬಂದ ಅಂತ ಹೇಳಿ ತಿಳಿಯುತ್ತೆ. ಅಂದ್ರೆ ಸುಲ್ತಾನನ ನಂತರದ ಸ್ಥಾನಮಾನ ಯಾರು ಸೇರಿತ್ತೋ ನಾಯಿಬ್ ಸುಲ್ತಾನನಿಗೆ ಸೇರಿತ್ತು ಅಂತ ಹೇಳಿ ತಿಳಿಯುತ್ತೆ. ಹಾಗಾಗಿ ಇವನು ಪ್ರಾಂತ್ಯಗಳಲ್ಲಿ ಯಾವ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರಬೇಕಾಗಿತ್ತಪ್ಪ ಅಂದ್ರೆ ಈ ಪ್ರಾಂತ್ಯಗಳ ಇಕ್ತಗಳ ಆಡಳಿತ ಅಂತ ಹೇಳಿ ನಾವು ಕರೀತೀವಿ. ಯಾವುದರ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು? ನಾಯಿಬ್ ಸುಲ್ತಾನ ಇಕ್ತಗಳ ಆಡಳಿತವನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುತ್ತೆ. ಆ ಇಕ್ತಗಳಲ್ಲಿರುವಂತಹ ಕಂದಾಯ ವಸೂಲಿ ಅಂತ ಹೇಳಿ ನಾವು ಕರೀತೀವಿ. ಈ ಕಂದಾಯ ವಸೂಲಿ ಮಾಡುವಂತಹ ಅಧಿಕಾರವು ಕೂಡ ಯಾರಿಗೆ ಸೇರಿರುತ್ತೆ? ನಾಯಿಬ್ ಸುಲ್ತಾನನಿಗೆ ಸೇರಿರುತ್ತೆ. ಮತ್ತು ಅಲ್ಲಿ ಕಾನೂನು ಮತ್ತು ಶಾಂತಿ ಪಾಲನೆ ಅಂತ ಹೇಳಿ ನಾವು ಕರೀತೀವಿ. ಹೇಗೆ ಈ ಇಕ್ತಗಳಲ್ಲಿ ಅಥವಾ ಪ್ರಾಂತ್ಯಗಳಲ್ಲಿ ಕಾನೂನನ್ನು ಕಾಪಾಡಿಕೊಂಡು ಬರುವಂತದ್ದು ಮತ್ತು ಶಾಂತಿ ಪಾಲನೆಯನ್ನು ಅಲ್ಲಿ ಸ್ಥಾಪಿಸುವಂತಹ ಕರ್ತವ್ಯವನ್ನು ಪ್ರಾಂತ್ಯಗಳಲ್ಲಿ ನಾಯಿಬ್ ಸುಲ್ತಾನ ನಿರ್ವಹಿಸಿಕೊಂಡು ಬರಬೇಕಾಗಿತ್ತು ಅಂತ ಹೇಳ್ತಾರೆ. ಯಾವಾಗ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಅವನ ಪ್ರಾಂತ್ಯಗಳಲ್ಲಿ ನಿರ್ವಹಿಸಿಕೊಂಡು ಬರಬೇಕಾಗಿರುತ್ತೋ ಆ ಕಾರಣದಿಂದಾಗಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನದೇ ಆದಂತಹ ಒಂದು ಸ್ವಂತ ಸೈನ್ಯವನ್ನು ಒಳಗೊಳ್ತಾನೆ. ಏನನ್ನು ಇಟ್ಕೊಂಡಿರ್ತಾನೆ? ತನ್ನದೇ ಆದಂತಹ ಒಂದು ಸ್ವಂತದಾದಂತಹ ಸೈನ್ಯವನ್ನು ನಾಯಿಬ್ ಸುಲ್ತಾನ ಒಳಗೊಂಡಿದ್ದ ಅಂತ ಹೇಳ್ತಾರೆ. ಯಾವಾಗ ತನ್ನದೇ ಆದಂತಹ ಸ್ವಂತ ಸೈನ್ಯವನ್ನು ಅವನು ಒಳಗೊಳ್ತಾನೋ ಆವಾಗ ನಾಯಿಬ್ ಸುಲ್ತಾನ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತಾನೆ? ಸುಲ್ತಾನ ಅಲ್ಲಿ ದೆಹಲಿಯಲ್ಲಿ ಸುಲ್ತಾನನಾಗಿರುವಂತಹ ಆ ಸುಲ್ತಾನನ ವಿರುದ್ಧವಾಗಿ ಅವನು ಅನೇಕ ದಂಗೆಗಳನ್ನು ಏಳುವಂತಹ ಸಂಭವ ಅಲ್ಲಿ ಹೆಚ್ಚಾಗಿರುತ್ತೆ. ಆ ಕಾರಣದಿಂದಾಗಿ ದೆಹಲಿ ಸುಲ್ತಾನರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಇಕ್ತಗಳ ನಾಯಿಬ್ ಸುಲ್ತಾನರನ್ನು ಆಗಿಂದಾಗೆ ವರ್ಗಾವಣೆ ಮಾಡ್ತಾರೆ. ಏನ್ ಮಾಡ್ತಾರೆ? ಅಂದ್ರೆ ಅವನು ಪ್ರಬಲನಾಗಬಾರ್ದು. ಆ ಸ್ಥಳೀಯವಾಗಿ ಅವನು ಪ್ರಬಲನಾದ್ರೆ ಯಾರ ವಿರುದ್ಧವಾಗಿ ಅವನು ದಂಗೆ ಹೇಳ್ತಾನೆ? ರಾಜ್ಯಪಾಲ ಸುಲ್ತಾನನ ವಿರುದ್ಧವಾಗಿಯೇ ದಂಗೆಯಲ್ಲಿ ತೊಡಗಿಕೊಳ್ತಾನೆ ಎನ್ನುವಂತಹ ಆಲೋಚನೆಯನ್ನು ಇಟ್ಕೊಳ್ಳುವ ಮೂಲಕವಾಗಿ ದೆಹಲಿ ಸುಲ್ತಾನರು ಏನ್ ಮಾಡ್ತಾರೆ? ಈ ನಾಯಿಬ್ ಸುಲ್ತಾನ ಅಥವಾ ರಾಜ್ಯದ ರಾಜ್ಯಪಾಲನನ್ನು ಏನ್ ಮಾಡ್ತಾರೆ? ಆಗಿದ್ದಾಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನ್ ಮಾಡ್ತಾ ಬಂದ್ರು? ವರ್ಗಾವಣೆ ಮಾಡ್ತಾ ಬಂದ್ರು ಅಂತ ಹೇಳಿ ಕಳೆಯುತ್ತೆ. ಇಷ್ಟಾದ್ರೂ ಕೂಡ ನಾನು ಮಹಮ್ಮದ್ ಬಿನ್ ತುಘಲಕನ ಆಡಳಿತದಲ್ಲಿ ನಾನು ಹೇಳಿದ್ದೇನೆ ಏನಪ್ಪಾ ಅಂದ್ರೆ ಅನೇಕ ಹಿಂದೂ ಮುಖಂಡರಿರ್ಬೋದು ಹಾಗೂ ರಾಜ್ಯದ ಸುಲ್ತಾನರುಗಳು ಅಂದ್ರೆ ರಾಜ್ಯಪಾಲರುಗಳು ಅವನ ಆಡಳಿತದ ವಿರುದ್ಧವಾಗಿ ದಂಗೆಯನ್ನು ಎದ್ರು ಅಂತೇಳಿ ನಾನು ಹೇಳಿದ ಅನೇಕ ದಂಗೆಗಳು ಪ್ರಾರಂಭವಾಗ್ತವೆ. ಅಂದ್ರೆ ದಕ್ಕನ್ನಲ್ಲಿ ಹಸನ್ ಗಂಗು ಬಹುಮನಿಷನ ದಂಗೆ ಇರಬಹುದು, ಹಾಗೆ ಇನ್ನೂ ಅನೇಕ ದಂಗೆಗಳು ಅಲ್ಲಿ ಪ್ರಾರಂಭವಾಗ್ತವ. ಅಂತಹ ದಂಗೆಗಳನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾನೆ? ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ದಂಗೆ ಇದ್ದಂತಹ ಆ
ರಾಜ್ಯಪಾಲರುಗಳಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಪರಿಪಾಠವನ್ನು ಆ ದೆಹಲಿ ಸುಲ್ತಾನರು ಅಳವಡಿಸಿಕೊಂಡ್ರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ಒಂದು ವ್ಯವಸ್ಥೆ ಇರುತ್ತೋ ಆವಾಗ ಇವರು ಕೂಡ ಏನ್ ಮಾಡ್ತಾರೆ, ಆ ಒಂದು ಸುಲ್ತಾನನ ವಿರುದ್ಧವಾಗಿ ದಂಗೆ ಏಳುವುದರ ಬದಲಾಗಿ ಉತ್ತಮವಾದಂತಹ ರಾಜ್ಯದ ಕಾರ್ಯಗಳನ್ನು ನಿರ್ವಹಿಸುವುದರ ಕಡೆಗೆ ಆದ್ಯತೆಯನ್ನು ನೀಡ್ತಾ ಇದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈ ಯುದ್ಧಗಳನ್ನು ಆಡಳಿತದ ಅನುಕೂಲಕ್ಕೋಸ್ಕರವಾಗಿ ಇನ್ನೂ ಅನೇಕ ವಿಭಾಗಗಳನ್ನಾಗಿ ವಿಭಾಗಿಸಿಕೊಳ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಬರ್ಕೊಳ್ಳಿ ಶಿಖ್ ಮತ್ತು ಪರಗಣ. ಶಿಖ್ ಮತ್ತು ಪರಗಣ ಅಂತೇಳಿ ನಾವು ಕರೀತೀವಿ. ಏನಾಗಿ ವಿಭಾಗಿಸಿಕೊಂಡು ಬಂದ್ರು? ಶಿಖ್ಗಳನ್ನಾಗಿ ವಿಭಾಗಿಸ್ತಾರೆ ಮತ್ತು ಪರಗಣಗಳನ್ನಾಗಿ ವಿಭಾಗಿಸುವುದರ ಮೂಲಕವಾಗಿ ಇಲ್ಲಿ ಇವುಗಳ ಆಡಳಿತವನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಮತ್ತೆ ಅಧಿಕಾರಿಗಳನ್ನು ನೇಮಿಸಿಕೊಂಡು ಬರ್ತಾರೆ. ಅದರಲ್ಲಿ ಶಿಖ್ದಾರರು, ಯಾರು ಶಿಖ್ಗಳ ಆಡಳಿತವನ್ನು ನಿರ್ವಹಿಸುವುದಕ್ಕೆ ಯಾರನ್ನು ನೇಮಕ ಮಾಡ್ತಾರೆ? ಶಿಖ್ದಾರರನ್ನು ನೇಮಕ ಮಾಡ್ತಾರೆ. ಪರಗಣಗಳ ಆಡಳಿತವನ್ನು ನೋಡಿಕೊಳ್ಳೋದಕ್ಕೆ ಅಮೀರ್ ಅಂತ ಹೇಳಿ ಕರಿತೀವಿ. ಈ ಅಮೀರ್ ಎನ್ನುವಂತಹ ವ್ಯಕ್ತಿಯನ್ನು ನೇಮಿಸುವುದರ ಮೂಲಕವಾಗಿ ಏನ್ ಮಾಡ್ತಾರೆ, ಇಲ್ಲಿ ಉತ್ತಮವಾದಂತಹ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದರ ನಂತರದಲ್ಲಿ ಗ್ರಾಮಾಡಳಿತ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದು ಆಡಳಿತದ ಪ್ರಾಥಮಿಕ ಘಟ್ಟ ಅಂತ ಹೇಳಿ ನಾವು ಕರೀತೀವಿ. ಏನೋ ಗ್ರಾಮಾಡಳಿತ ದೆಹಲಿ ಸುಲ್ತಾನರ ಆಡಳಿತದ ಒಂದು ಪ್ರಾಥಮಿಕ ಘಟ್ಟವನ್ನಾಗಿ ಇವರು ಪರಿಗಣಿಸುವುದರ ಮೂಲಕವಾಗಿ ಈ ಗ್ರಾಮಾಡಳಿತ ಅಂದ ತಕ್ಷಣನೇ ಅಲ್ಲಿ ಯಾರ ಆಳ್ವಿಕೆ ಇತ್ತಪ್ಪ ಅಂದ್ರೆ ವಂಶ ಪಾರಂಪರ್ಯವಾಗಿ ಗ್ರಾಮದ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದಂತಹ ಕೆಲವು ವ್ಯಕ್ತಿಗಳಿಗೆ ಆ ಆಡಳಿತವನ್ನು ನಿರ್ವಹಿಸಿಕೊಂಡು ಬರಲು ಆದ್ಯತೆಯನ್ನು ನೀಡಿದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಬರ್ಕೊಳ್ಳಿ ಚೌಧರಿ, ಪಟ್ವಾರಿ, ಚೌಕಿದಾರ್, ಇನ್ನು ಮುಂತಾದ ಅಧಿಕಾರಿಗಳ ಸಹಾಯದಿಂದ ಯಾವ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ರು? ಗ್ರಾಮಾಡಳಿತವನ್ನು ಇಲ್ಲಿ ನಡೆಸಿಕೊಂಡು ಬಂದ್ರು. ಯಾರು? ದೆಹಲಿ ಸುಲ್ತಾನರು ಅಂತ ಹೇಳಿ.